ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಮಾರ್ಕೆಟಿಗೆ ರಜಾ ಇದೆ. ಹೋಲಿ ಪ್ರಯುಕ್ತ ನಾಳೆ ಮಾರ್ಕೆಟ್ ಓಪನ್ ಇರೋದಿಲ್ಲ. ಸೋಮವಾರ ಡೈರೆಕ್ಟಾಗಿ 3 ದಿನ ಮುಗಿಸ್ಕೊಂಡು ನಾವು ಓಪನ್ ಆಗ್ತಾ ಇದ್ದೀವಿ. ಎಲ್ಲವೂ ಸರಿ ಹೋಗೋ ಹೊತ್ತಿನಲ್ಲಿ ಹೀಗಾಯಿತು ಅಂತ ಟೈಟ್ಲ್ ಕೊಟ್ಟಿದ್ದೀನಿ. ಏನಾಯಿತು ಅನ್ನೋದನ್ನು ಮಾತಾಡ್ತಾ ಬರೋಣ. ಅದಕ್ಕೆ ಕಾರಣ ಇವತ್ತು ಬಂದಿರುವಂಥ ಕ್ಲೋಸಿಂಗ್. ಎಲ್ಲ ಕಡೆ ಒಂದು ಸ್ವಲ್ಪ ಚೇತರಿಕೆ, ಪಾಸಿಟಿವಿಟಿ ಅನ್ನೋ ಒಂದು ತೋರಿಸ್ತಿರೋಂಥ ಸಿಗ್ನಲ್ ಬರೋ ಟೈಮಲ್ಲಿ ಈ ಥರ ಕ್ಲೋಸಿಂಗು ಬೇಡ ಆಗಿತ್ತು ಮಾರ್ಕೆಟಿಗೆ. ನೋಡ್ತಾ ಹೋಗೋಣ ಅದೇನು ಅಂತ. ಇವತ್ತು ಶ್ರೀರಾಮ್ ಫೈನಾನ್ಸಲ್ಲಿ 2.73% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಅಂತ ಹೇಳ್ತಾ ಹೋಗ್ಬೋದು. ಟಾಪ್ ಗೇನರ್ ಅಂದರೆ BEL ಅಂತ ಕಾಣುತ್ತೆ. 1.17% ಅಪ್ ಮೌಂಟ್ ಬಂದಿದೆ. BEL ಇವತ್ತಿನ ಟಾಪ್ ಗೇನರ್ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಟಾಪ್ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲೂ ಕೂಡ ಡಿಮಾರ್ಟ್ ಆಫ್ಟರ್ ಲಾಂಗ್ ಟೈಮ್ 3% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ಯಾವುದು ಮದರ್ಸನ್ ಸುಮಿನ 2.96% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಅಂತ ಕಾಣಿಸ್ತಾ ಇದೆ. ಸೊ ನಿಫ್ಟಿ ನೋಡಿ ಇವಾಗ ಕೆರೆ ದಡ ಗುಡ್ಡ ಮಾಡ್ತಾ ಇದೆ ಅಲ್ವಾ. ನಿನ್ನೆ ಏನಂತ ಮಾತಾಡಿದ್ವಿ, ಒಂದು ಸಲ ಮಾತಾಡಿ ನೋಡಿ, 2 ಪ್ರಮಾದ ಆಗಿಬಿಟ್ಟಿತ್ತು ನಿನ್ನೆ ವಿಡಿಯೋದಲ್ಲಿ. ನಿನ್ನೆನೇ ಎಕ್ಸ್ಪೈರಿ ಅಂತ ಹೇಳ್ಬಿಟ್ಟಿದ್ದೀನಿ. ಸುಮಾರು ಜನ ಅದನ್ನ ತಿದ್ದಿದ್ದೀರಾ. ಕಾರಣ ಏನು ಅಂತಂದರೆ ನಿನ್ನೆ ನಾನು ಟರ್ಮಿನಲ್ ಜೊತೆ ಇರಲಿಲ್ಲ. ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಆಯಿತು. ಅದು ಯಾವುದೋ ಜ್ಞಾನದಲ್ಲಿ ನಾನು ನಾಳೆ ಎಕ್ಸ್ಪೈರಿ, ನಾಳೆದು ಒಂದು ಮಾತಾಡ್ಬೇಕಾದ್ರೆ ನಿನ್ನೆನೇ ಎಕ್ಸ್ಪೈರಿ ಅಂತ ಮಾತಾಡ್ಬಿಟ್ಟಿನಿ. ನಿನ್ನೆ ಮಾರ್ಕೆಟಿಗೆ ಸಮಯ ಕೊಟ್ಟಿದ್ದು ಕೂಡ ತುಂಬ ಕಡಿಮೆ ಇತ್ತು. ಬಟ್ ಇವತ್ತು ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಜೊತೆಗೆ ಮೊನ್ನೆ ಒಂದು ವಿಡಿಯೋ ತಮ್ಮನೇಲೆಲ್ಲ ಏನೋ RBI ಮೀಟ್ ಅಂತ ಕೊಟ್ಬಿಟ್ಟಿದ್ದೆ. RBI ಮೀಟ್ ಅಲ್ಲ ಇದ್ದಿದ್ದು. RBI ಮೀಟ್ ಈಗ ಏಪ್ರಿಲ್ 7ನೇ ತಾರೀಕು ಏನಾಗುತ್ತೆ. ಈಗ ಅದಕ್ಕಿಂತ ಮುಂಚೆ ಈಗ CPI ಡೇಟಾ ಬರಬೇಕಾಗಿತ್ತು. ಸೊ CPI ಡೇಟಾ ನಿನ್ನೆ ನಾನು ವಿಡಿಯೋ ಮಾಡಿದ ಮೇಲೆ ಅದು CPI ಡೇಟಾನ ನಾನು ನೋಡಿದೆ. ಹಾಗಾಗಿ ನಿನ್ನೆ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳಿರಲಿಲ್ಲ. ಇವತ್ತಿನ ನ್ಯೂಸ್ ಸೆಕ್ಷನಲ್ಲಿ ಅದನ್ನ ಕವರ್ ಮಾಡೋಣ. ಸುಮಾರು ಜನ ಅಪ್ರಿಷಿಯೇಟ್ ಕೂಡ ಮಾಡಿದ್ದೀರಾ, ನ್ಯೂಸ್ ಸೆಕ್ಷನ್ ಚೆನ್ನಾಗಿ ಬರ್ತಾ ಇದೆ ಅಂತ. ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣಂತೆ ಅದನ್ನ. ಸೊ ಇವಾಗ ಏನಾಗಿದೆ, ರೇಂಜ್ ಬೌಂಡು ಆಗಿದೆ ನಿಫ್ಟಿ. ಇಲ್ಲಿ ಒಂದು ಕ್ಲೀನಾಗಿ ಈಗ ಕೆರೆ ದಡ ಮಾಡ್ತಾ ಇದೆ. ಇವತ್ತು ಮಾಡಿರೋಂಥದ್ದು ತುಂಬ ವೀಕಾ, ಯಾಕೆ ಈ ಥರ ಬೇಜಾರಾಗೋ ಥರ ಅದು ರಿಯಾಕ್ಷನ್ ಅಂತಂದರೆ ಆ ಥರ ಏನಿಲ್ಲ. ಬಿಕಾಸ್ ಸ್ಟಿಲ್ ಇವಾಗ ನಾವು ನಿನ್ನೆ ಏನೋ ಮಾತಾಡಿದ್ವಿ, ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗ್ತಾ ಇದೆ ಅಂತ ಅನ್ನೋದಾದರೆ ಇಲ್ಲಿ ಒಂದು ಈ ರೇಂಜನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ಬೋದು. ಈಗಲೂ ಕೂಡ ಪಾಸಿಟಿವ್ ರೇಂಜಲ್ಲೇ ಇದೆ. ಅಂದರೆ ಇದನ್ನ ಒಂದು ಬ್ರೇಕ್ಔಟ್ ಮಾಡ್ಕೊಡ್ತೀನಿ ಅನ್ನೋ ಥರ ರೇಂಜಲ್ಲೇ ಇದೆ. ಸೊ ವಿಚ್ ಈಸ್ ಎ ಗುಡ್ ಸೈನ್ ಅಲ್ಲಿ. ಆದರೆ ಈ ಹಾರಿಜೆಂಟಲ್ ಅಂತ ನೋಡೋದಾದ್ರೆ ನಿಮಗೆ ಇಲ್ಲಿ ಕೆರೆ ದಡ ನೋಡಿ, ಮೇಲೆ ಕೆಳಗೆ ಅಲ್ಲೇ ಓಡಾಡ್ತಾ ಇದೆ. ಬಟ್ ಇವತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಕೂಡ ನಿಫ್ಟಿನಲ್ಲಿ 22,300 ಇಂದ 22,700. ಫಸ್ಟ್ ಆಫ್ ಆಲ್ ಈ ಥರ ಬಂದಾಗಲೇ ಅಂದ್ಕೊಂಡ್ವಿ ಇವತ್ತು ಇದೇ ರೇಂಜಲ್ಲೇ ಮುಗಿಸ್ತಾರೆ, ಇವತ್ತು ರೇಂಜ್ ಬಿಟ್ಟು ಹೋಗೋ ಥರ ಅನ್ನೋ ಸಾಧ್ಯತೆ ಕಡಿಮೆ ಇದೆ ಅಂತ. ಅದೇ ರೀತಿ ಕ್ಲೋಸಿಂಗ್ ಆಯಿತು, ವಿಚ್ ಈಸ್ ಎ ಪಾಸಿಟಿವ್ ಸೈನ್. ಈಗಲೂ ಕೂಡ ನಾನು ಮಾರ್ಕೆಟ್ನ ನೆಗೆಟಿವ್ ಇದೆ ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಸುಮಾರು ಪುಷ್ಟಿ ಕೊಡುವಂಥದ್ದು ಇದೆ. ಅದು ನ್ಯೂಸ್ ಸೆಕ್ಷನಲ್ಲಿ CPI ಡೇಟಾ ಬಗ್ಗೆ ಹೇಳ್ತೀನಿ. US ಸ್ಟಾಕ್ಸಲ್ಲಿ ತುಂಬ ಒಂದು ಏನು ಫಾಲ್ ಆಗಿದ್ದು ನಿನ್ನೆ ರಿಕವರಿ ಆಗಿತ್ತು. ಅದೇ ರೀತಿ ವಿಕ್ಸು ಈಗಲೂ ಕೂಡ ರಿಯಾಕ್ಟ್ ಮಾಡಿಲ್ಲ ನೋಡಿ. ವಿಕ್ಸ್ ಈಗಲೂ ಕೂಡ ಇವತ್ತು ಕೂಡ ಕಡಿಮೆನೇ ಆಗಿದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಮಾರ್ಕೆಟ್ ಇನ್ನೂ ಒಂದು ಪಾಸಿಟಿವಿಟಿ ಕಡೆಗೆ ಹೋಗ್ಬೋದು ಅಂತ. ಜೊತೆಗೆ CPI ಡೇಟಾ ತುಂಬ ಚೆನ್ನಾಗಿ ಬಂದಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ ಅದು ಬಂದಾಗ. ಸೊ ಆ ರೀತಿಯಾಗಿರೋದ್ರಿಂದ ನಿಫ್ಟಿ ಇಲ್ಲಿಂದ ಮತ್ತೆ ಒಂದು ಅಟೆಂಪ್ಟ್ ಮಾಡ್ಬೋದು. ಈ ಮಂತಲ್ಲಿ ಒಂದ್ಸಲ 22,800 ಕಡೆಗೆ ಅಟೆಂಪ್ಟ್ ಮಾಡ್ಬೋದು. ಈ ಒಂದು ಗ್ಯಾಪ್ ಇದೆ ಏನಿದೆ, ಈ ಗ್ಯಾಪನ್ನು ಒಂದ್ಸಲ ಅಟೆಂಡ್ ಮಾಡೋಕ್ಕೆ ಹೋಗ್ಬೋದು ಅಂತಲೇ ನಂಗೆ ಅನಿಸ್ತಾ ಇದೆ. ನೋಡೋಣ, ಅನ್ಲೆಸ್ ಏನಾದ್ರು 22 ಈ ಲೋ ಏನಿದೆಯಲ್ಲ ಅದನ್ನ ಬಿಟ್ಟು, ನೆನ್ನೆ ಮಾಡಿದ ಲೋನ ಏನಾರು ಬಿಟ್ಟು ಕೆಳಗಡೆ ಬರ್ತಾ ಇದೆ, ಈ ಮಾರಬಾಜು ಕ್ಯಾಂಡಲ್ಗಿಂತ ಕೆಳಗಡೆ ಬಂದರೆ ಅಂದರೆ ಮಾತ್ರ ನಾವು ನೆಗೆಟಿವ್ ಆಗಬೇಕು. ಅದು ಸೋಮವಾರ ಆಗುವಂಥ ಸಾಧ್ಯತೆ ಇದೆ ನೋಡಿ. ಯಾಕಂದರೆ 2 ಕಡೆಗೂ ರೆಡಿ ಇರಬೇಕು. ಹೋಪ್ಫುಲಿ ಯಾರು ಕ್ಯಾರಿ ಮಾಡಿಲ್ಲ ಅನ್ಕೊಂತೀರಿ ಪೊಸಿಷನ್. ಯಾಕಂದರೆ ಈ ವಾರ ಪೂರ್ತಿ ಬಸ್ ಸ್ಟ್ಯಾಂಡ್, ಇನ್ಕ್ಲೂಡಿಂಗ್ ಎಕ್ಸ್ಪೈರಿ ಬಸ್ ಸ್ಟ್ಯಾಂಡ್. ಸೊ ಮುಂದಿನ ವಾರ ಏನು, ಮುಂದಿನ ವಾರ ನೀವು ರೆಡಿ ಆಗಿರಬೇಕು. ಒಂದು ವಾರ ಬಸ್ ಸ್ಟ್ಯಾಂಡ್ ಆಗಿ ನಿಂತಿದೆ ಅಂದರೆ ಮುಂದಿನ ವಾರ ಈ ರೇಂಜನ್ನು ಬಿಟ್ಟು ಮೇಲೆ ಅಥವಾ ಕೆಳಗಡೆ ಹೋಗುವಂಥ ದಿನ ಬರುತ್ತೆ ಅಂತ. ಆಪ್ಷನ್ ಬೈಯಿಂಗ್ ಅವರು ಕೂಡ ಅದೇ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಒಂದು ವಾರ ನಿಂತಿದೆ ಅಂತಂದಾಗ ಮುಂದಿನ ವಾರ ಈ ರೇಂಜನ್ನು ಬಿಟ್ಟು ಹೋಗೋ ಥರದಿದೆ. ಇದನ್ನ ನೋಡಿ ಎಷ್ಟು ಸಲ ಮಾತಾಡಿದ್ವೋ ನನಗೆ ಗೊತ್ತಿಲ್ಲ ಚಾರ್ಟ್ ಸ್ಟಾಕಲ್ಲಿ. ಮತ್ತು ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಯಾವಾಗ ಈ ಥರ ಒಂದು ದೊಡ್ಡದ ರೀತಿಯಂಥ ಒಂದು ವಿಕ್ ಇರೋ ಕ್ಯಾಂಡಲ್ ಮಾಡುತ್ತೆ ನೋಡಿ, ಇಲ್ಲಿಂದ ಮೇಲ್ಗಡೆ ತೊಗೊಂಡೋಯ್ತು, ಈಗ ಇಲ್ಲಿ ಮೇಲ್ಗಡೆ ಅಟೆಂಡ್ ಮಾಡಿ ಕೆಳಗಡೆ ಬಂತು, ಅವಾಗ ಏನಾಗುತ್ತೆ, ಈ ಒಂದನ್ನು ರೇಂಜ್ ಅಂತ ಡಿಫೈನ್ ಮಾಡ್ಕೊಂಡ್ಬಿಡ್ತಾರೆ ಆ ವೀಕು ಆಪ್ಷನ್ ಸೆಲ್ಲರ್ಸು. ಮೋಸ್ಟ್ ಆಫ್ ದ ಟೈಮ್ಸ್ ಇದಾಗುತ್ತೆ. ಇನ್ನು ಕಮೋಡಿಟಿ ಮಾರ್ಕೆಟಲ್ಲಿ ನೋಡಿದ್ದೀವಿ, ಬ್ಯಾಂಕ್ ನಿಫ್ಟಿ ಇಂಡೆಕ್ಸಲ್ಲಿ ನೋಡಿದ್ದೀವಿ. ಸೊ ಈ ಥರ ಆಯಿತು ಅಂದರೆ ನೋಡಿ, ನೆಕ್ಸ್ಟ್ ವಾರ ಏನಾಯಿತು, ಒಂದು 3 ದಿನ ಇಡೀ ದಿನ ಇದರಲ್ಲಿ ಪಾಸ್ ಆಗೋಯಿತು. ಸೊ ನಾಳೆ ನಿಂತಿದ್ದರೆ ಪಾಸ್ ಆಗಿರ್ತಿತ್ತೇನೋ, ಬಟ್ ನಾಳೆ ಇಲ್ಲ. ಅದನ್ನು ಸೇರಿಸ್ಕೊಂಡು ವೀಕೆಂಡ್ ನ್ಯೂಸ್ನ ಸೇರಿಸ್ಕೊಂಡು ಸೋಮವಾರ ಆಗುತ್ತೆ. ಸೊ ಸೋಮವಾರ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಹೋಗುವ ಓಪನಿಂಗ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಪನಿಂಗ್ ಆದರೆ ಇಮಿಡಿಯೇಟಾಗಿ ಏನಾದರೂ ಆ್ಯಕ್ಷನ್ ತೊಗೋಬೇಕಾ? ಇಲ್ಲ ನೋಡಿ, ಸುಮಾರು ಒಂದು ಮೇಜರ್ ಚಂಕ್ ಆಫ್ ದ ಟ್ರೇಡು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನಲ್ಲೇ ಖಾಲಿ ಆಗುವಂಥ ಸಾಧ್ಯತೆ ಇದೆ. ಹಾಗಾದರೆ ಕ್ಯಾರಿ ಫಾರ್ವರ್ಡ್ ಮಾಡಿದರೆ ಬೆಟರ್ ಇತ್ತಲ್ವ ಸರ್ ಅಂದರೆ, ಹೌದು ಬೆಟರ್ ಇತ್ತು. ಬಟ್ ಚಾನ್ಸಸ್ ಏನು, 50% ಪ್ರಾಬಬಿಲಿಟಿ ಅಲ್ವಾ. ನೀವು ಆಯಿತು ಮೇಲ್ಗಡೆ ಹೋಗುತ್ತೆ ಅಂತ ನೀವು ತೊಗೊಂಡಿದ್ರೆ, ಕೆಳಗಡೆ ಬಂದಿತ್ತು ಅಂದರೆ ನಿಮಗೆ ಓಪನಿಂಗಲ್ಲೇ ಡಮಾರು ಅರ್ಧ ಟ್ರೇಡು. ಇಲ್ಲ ಕೆಳಗಡೆ ಹೋಗುತ್ತೆ ಅಂತ ತಗೊಂಡು ನೀವು ಏನಾದರೂ ಓಪನಿಂಗ್ ಮೇಲ್ಗಡೆ ಆಗಿತ್ತು ಅಂದರೆ ಅಲ್ಲಿ ಡಮಾರ್. ಸೊ ಪ್ರಾಬಬಿಲಿಟಿ 50% ಅಷ್ಟೇ ಇರೋದು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ. ಹೈ ಚಾನ್ಸು 3 ದಿನ ರಜಾ ಬಂದಾಗ ಆಗುತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಡೇಟಾ ಸಮೇತ 6 ವರ್ಷದಲ್ಲಿ ಯಾವ ಥರ ಆಗಿದೆ ಅನ್ನೋದನ್ನು, ದೀರ್ಘ ರಜೆಯ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಟಿಗೆ ಬರ್ತಿರುತ್ತೆ, ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಸುಮಾರು ಸಲ ನಮಗೆ ಈ ಥರ 3 ದಿನ ರಜಾ ಬಂದಾಗ, ಬೇರೆ ಗ್ಲೋಬಲ್ ಮಾರ್ಕೆಟ್ ಓಪನ್
ಓಪನ್ ಇದ್ದಾಗ ನಮ್ಮ ಮಾರ್ಕೆಟು ಅದೆಲ್ಲದನ್ನು ಸೇರಿಸ್ಕೊಂಡು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನಲ್ಲಿ ರಿಯಾಕ್ಟ್ ಮಾಡುವಂಥ ಉದಾಹರಣೆಗಳಿದೆ. ಸೊ ಅದಕ್ಕೆ ಪ್ರಿಪೇರ್ ಆಗಿರಬೇಕು. ಸೋಮವಾರ ಒಂದು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ. ತೀರಾ ದೊಡ್ಡ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಇಮಿಡಿಯೇಟ್ ಆಗಿ ಟ್ರೇಡ್ ಇರೋದಿಲ್ಲ. ಒಂದೇ ರೇಂಜಲ್ಲಿ ಏನಾದ್ರು ಓಪನ್ ಆಯಿತು ಅಂದರೆ ಒಂದು ಟ್ರೆಂಡಿಂಗ್ ಮೂವ್ ಬರೋಕ್ಕೂ ಕೂಡ ನಾವು ರೆಡಿ ಆಗಿರಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವತ್ತೇನಾದ್ರು 48,300 ಅದ್ರ ಮೇಲ್ಗಡೆ ಓಪನಿಂಗ್ ಆಗಿದೆ. ಓಕೆ, ನಿಫ್ಟಿ ರೆಡಿ ಆಗಿದೆ ಮುಂದಿನ ವಾರಕ್ಕೆ ಅಂತ ಅನ್ಕೋಬೋದಿತ್ತು. ಇವತ್ತೇನಾಗಿದೆ, ತಿರ್ಗಾ ಈ ಝೋನ್ಗಿಂತ ಕೆಳಗಡೆ ಬಂದಿದೆ. ಸೊ ಎಗೇನ್ ಬ್ಯಾಂಕ್ ನಿಫ್ಟಿ ಯಾವುದೇ ರೀತಿಯಂಥ ಸ್ಪಷ್ಟ ನಿಲುವನ್ನು ಕೊಡ್ತಾ ಇಲ್ಲ. ಬಟ್ ಡಬ್ಲ್ಯೂ ಪ್ಯಾಟರ್ನ್ ರೌಂಡ್ ಲೆವೆಲ್ ಅಂತ ನೋಡೋದಾದ್ರೆ ಈಗಲೂ ಕೂಡ 48,000 ಮೇಲ್ಗಡೆ ಕ್ಲೋಸಿಂಗ್ ಆಗಿರುತ್ತದೆ, ಒಂದು ಪಾಸಿಟಿವ್ ಸೈನ್. ಇಲ್ಲಿ ಡಬ್ಲ್ಯೂ ಶೇಪ್ ರಿಕವರಿ ಆಗಬೇಕು ಅಂದರೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಫಾಲೋ ಅಪ್ ಬರಬೇಕು. ನೋಡೋಣ ಅದೇನಾದ್ರು ಆಗುತ್ತಾ ಮುಂದಿನ ವಾರ ಏನು ಅಂತ. ಸೊ ಈಗಲೂ ಸದ್ಯಕ್ಕೂ ನಾನು ನೆಗೆಟಿವ್ ಆಗಿ ಇಲ್ಲ. ಬಟ್ ಅನ್ಲೆಸ್ ಏನಾದ್ರು ಓಪನಿಂಗು ಮತ್ತೊಂದು ಆಯಿತು ಅಂದರೆ ನೋಡಂತೆ. ಸ್ಲೈಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ 47,600 ಕಡೆಗೆ ಇಮಿಡಿಯೇಟ್ ಆಗಿ ಬೈ ಮಾಡಕ್ಕೆ ಹೋಗ್ಬಿಡಿ. ಬಟ್ ಬೆಸ್ಟ್ ಸಿನಾರಿಯೋ ಗ್ಯಾಪ್ ಅಪ್ ಓಪನಿಂಗ್ ಅಂದರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇರುತ್ತೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಅಲ್ಲಿಂದ ಮತ್ತೆ ವಿ ಶೇಪ್ ರಿಕವರಿ ಬರೋ ಥರದ ನ್ಯೂಸು ಏನು ಬರುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬಿಕ್ಸ್ ಆಲ್ರೆಡಿ ಕವರ್ ಮಾಡಿತ್ತು. ಗೋಲ್ಡು ಆಲ್ ಟೈಮ್ ಹೈನ ಮತ್ತೆ ಮಾಡಿದೆ ಇವತ್ತು, ಆಲ್ ಟೈಮ್ ಹೈ. ದಯವಿಟ್ಟು ಅದಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳೋದು ಇದೇ ಕಾರಣಕ್ಕೆ. ಯಾಕೆ ನೋಡಿ, ಇಲ್ಲಿ ಒಂದು ದೊಡ್ಡದಾಗಿ ಮೂಮೆಂಟ್ ಬಂದು ಇಷ್ಟು ಜೋರಾಗಿ ಮೂಮೆಂಟ್ ಬಂದಿದೆ, ಇನ್ನೆಲ್ಲಿ ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೇನೋ ಅಂತ ಅನ್ಕೋಬೋದು. ಸುಮಾರು ಜನ ಅನ್ಕೋಬೋದಾಗಿತ್ತು. ಯಾಕೆಂದರೆ ಯೂಶ್ವಲಿ ಅದರ ಸಿನಾರಿಯೋ ಹೇಳುತ್ತಲ್ವ ನಮಗೆ. ಥಿಯರಿ ಪ್ರಕಾರನೇ ಏನಿತ್ತು ಇಲ್ಲಿ ಮಾತಾಡಿದಾಗ, ನಾವು ಈ ಟೈಮಲ್ಲೆಲ್ಲ ಮಾತಾಡಿದಾಗ ಯಾರು ಚಾರ್ಟ್ ರೆಗ್ಯುಲರ್ ನೋಡಿದ್ರೆ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಒಂದು ಸಿಮಿಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಆಗ್ತಾ ಇದೆ. ಈ ಸಿಮಿಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ಔಟ್ ಆಯಿತು ಅಂತಂದರೆ ಇಲ್ಲಿ ಎಷ್ಟಿರುತ್ತೋ ಬಾಯಿ, ಆ ಬಾಯಿ ಎಷ್ಟು ದೊಡ್ಡದು ಮೂಮೆಂಟ್ ಆಗಬೇಕು ಅಂತ, ಆ ಮೂಮೆಂಟ್ ಇಲ್ಲಿ ಆಗೋಗಿತ್ತು. ಸೊ ಇಲ್ಲಿ ಹೋದಾಗ ಸ್ವಲ್ಪ ಪಾಸ್ ಆಗಿರಿ, ಫ್ರೆಶ್ ಅಕ್ಯುಮುಲೇಷನ್ ಬೇಡ ಅಂತ ಮಾಡಿದ್ವಿ. ಆದರೆ ಇರೋದನ್ನು ನಾವು ಸೆಲ್ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಾ, ಇಲ್ಲ. ಬಟ್ ಏನಾಯಿತು, ಇಲ್ಲಿ ತುಂಬ ದೊಡ್ಡ ಪಾಸ್ ಆಗೋಯ್ತು. ಕರೆಕ್ಟಾಗಿ ಇಷ್ಟು ದೊಡ್ಡ ಪಾಸ್ ಆಗೋಯ್ತು. ಯಾರಾದರೂ MTF ಅಲ್ಲಿ ಮತ್ತೊಂದು ರೀತಿ ಟ್ರೇಡ್ ಮಾಡಿದ್ರು ಅಂದರೆ ನಿಮಗೆ ಇಲ್ಲಿ ವೇಟಿಂಗ್ ಪೀರಿಯಡ್ ಇದು. ಸೊ ಇದು ಎರಡು ಸಿಚುವೇಷನ್ ಆಗ್ತಾ ಹೋಗುತ್ತೆ ಈ ಥರ. ಈಗ ಆಲ್ ಟೈಮ್ ಹೈಯಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ, ಆಲ್ ಟೈಮ್ ಹೈಯಲ್ಲಿ ಇಂಡೆಕ್ಸ್ ಏನು ಮಾಡುತ್ತೆ ಆಲ್ ಟೈಮ್ ಹೈಯಲ್ಲಿ ಅನ್ನೋದು ನಮ್ಮ ಕೈಯಲ್ಲಿರೋದಿಲ್ಲ. ಇಲ್ಲಿ ದೊಡ್ಡದಾಗಿ ಪಾಸ್ ಆದಾಗ ಇಲ್ಲಿಂದ ಒಂದು ಈ ಪಾಸ್ ಫೇಲ್ಯೂರ್ ಆಗಿದ್ರೆ ಒಂದು ಶಾರ್ಪ್ ಆಗಿ ಫಾಲ್ ಕೂಡ ಬರೋದು 82,000 ಕಡೆಗೆ. ಆದರೆ ಓಪನ್ ರಿಕವರಿ ಕೊಟ್ಟರು ಕೂಡ ಇವಾಗ ನೋಡಿ ಇಷ್ಟು ದೊಡ್ಡ ಸ್ಟ್ರಾಂಗ್ ಸಪೋರ್ಟ್ ಇರೋದ್ರಿಂದ ರಿಕವರಿನೂ ಕೂಡ ಚೆನ್ನಾಗಿ ಹೋಗ್ತಾ ಹೋಗುತ್ತೆ. ಎಲ್ಲಿ ತೆಗಬೇಕಾಗಿ ಹೋಗೋದು. ಈಗ ವಾಪಸ್ ಕೆಳಗಡೆ ಬಂದ್ರೂ ಏನಾಗುತ್ತೆ, ಈ ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಮಾರ್ಕೆಟು ನಿಂತು ಮೇಲೆ ಹೋಗಬೇಕು, ಒಂದೇ ಸಲ ಮೇಲೆ ಹೋಗಬಾರ್ದು ಅನ್ನೋದು ಇದೇ ಕಾರಣಕ್ಕೆ. ಯಾವಾಗ ಒಂದು ಮೇಲ್ಗಡೆ ಬಂದು ಒಂದು ಸುಮಾರು ದಿನ ಒಂದೇ ಕಡೆ ನಿಲ್ಲುತ್ತೋ ಒಂದು ಒಳ್ಳೆ ಮೂಮೆಂಟ್ ಬರುತ್ತೆ. ಸುಮಾರು ದಿನ ಒಂದೇ ಕಡೆ ನಿಲ್ಲುತ್ತೋ ಒಂದು ಆ ಬ್ರೇಕ್ಔಟಿಗೆ ಒಂದು ಸ್ಟೆಬಿಲಿಟಿ ಇರುತ್ತೆ. ಸೊ ನೋಡೋಣ ಇವಾಗ ಎಲ್ಲಿ ತನಕ ಹೋಗುತ್ತೆ ಅನ್ನೋದು ನಮ್ಮ ಕೈಲಿಲ್ಲ. ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡೋರು ದಯವಿಟ್ಟು ಹೋಲ್ಡ್ ಮಾಡಿ. ಬಟ್ ಗೋಲ್ಡ್ ಪ್ರೈಸ್ ಹೀಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಮಾರ್ಕೆಟಲ್ಲಿ ಒಂದು ರಿಕವರಿ ಬಂತು ಅಂದರೆ ಗೋಲ್ಡ್, ಯಾಕಂದರೆ ಲಾಂಗ್ ಟರ್ಮ್ ಚಾರ್ಟಲ್ಲಿ ನೀವು ನೋಡ್ತಾ ಬರೋದಾದ್ರೆ ಸಿಕ್ಕಾಪಟ್ಟೆ ಮೇಲ್ಗಡೆ ಹೋಗಿದೆ. ಇಂಡಿಯನ್ ಚಾರ್ಟ್ ಅಂತ ನೀವು ನೋಡ್ತಾ ಹೋಗೋದಾದ್ರೆ ಐ ಥಿಂಕ್ ಪಾಸ್ ಪೀರಿಯಡ್ ಅಂದರೆ 2020ರಿಂದ 2023 3 ವರ್ಷ ನೋಡಿ ಆಲ್ಮೋಸ್ಟ್ ಒಂದೇ ಪೀರಿಯಡಲ್ಲಿ ನಿಂತಿತ್ತು. ಆಯಿತಾ, ಆ 3 ವರ್ಷ ಯಾರ್ಯಾರು ಗೋಲ್ಡ್ ತೊಗೊಂಡಿದ್ರು ಅವ್ರಿಗೆಲ್ಲ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ 56,000ದಿಂದ 45,000 ಇದೇ ರೇಂಜಲ್ಲಿ ಇತ್ತು. ಈಗೆಲ್ಲಿ ಆಲ್ಮೋಸ್ಟ್ ಡಬಲ್ ಆಗೋಗಿದೆ. ಇವಾಗ 56,000 ಡಬಲ್ ಅಂದರೆ 1,00,000 ಇನ್ನೂ ಮೇಲೆ ಹೋಗಬೇಕು. ಬಟ್ ಆಲ್ಮೋಸ್ಟ್ 100% ರಿಟರ್ನ್ ಇನ್ ಜಸ್ಟ್ ಎಷ್ಟು ಒಂದೂವರೆ ವರ್ಷದಲ್ಲಿ 2023ರಿಂದ ಈಚೆಗೆ. ಸೊ ಅದಕ್ಕೆ ಹೇಳೋಂಥದ್ದು ಪಾಸ್ ಆದಾಗ ಅಲ್ಲಿ ಅಕ್ಯುಮುಲೇಷನ್ ಮಾಡ್ಕೋಬೇಕು. ಯಾವ್ಯಾವುದು ಕ್ವಾಲಿಟಿ ಸ್ಟಾಕ್ಸ್ಗಳಿರುತ್ತೋ, ಕ್ವಾಲಿಟಿ ಇಂಡೆಕ್ಸ್ಗಳಿರುತ್ತೋ, ನಿಮಗೆ ಅನಿಸುತ್ತೆ ನಾನು ಆವಾಗ ತೊಗೊಂಡೆ 2 ವರ್ಷ ಆದರೂ ಏನೂ ಹೋಗಿರಲ್ಲ ಸ್ವಾಮಿ, 2 ವರ್ಷ ಹೋಗಿರಲ್ಲ. ಆಮೇಲೆ ನಿಮಗೆ ಎಲ್ಲದೂ ಸೇರಿಸಿ ರಿಟರ್ನ್ ಬರುತ್ತೆ. ಇದು ಸೇಮ್ ಪ್ಯಾಟರ್ನು. ಕ್ವಾಲಿಟಿ ಸ್ಟಾಕ್ಸ್ಗಳು, ಬ್ಲೂ ಚಿಪ್ ಸ್ಟಾಕ್ಸ್ಗಳು ನೀವು ಯಾವುದ್ರಲ್ಲಾರು ನೋಡ್ತಾ ಬನ್ನಿ. ಆ್ಯಸ್ ಲಾಂಗ್ ಆಸ್ ಅವ್ರ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ರೆವೆನ್ಯೂ ಚೆನ್ನಾಗಿ ಜನರೇಟ್ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಂಥ ಫಂಡಮೆಂಟಲ್ ದೋಷ ಇಲ್ಲ ಅಂತಂದರೆ ಬಿದ್ದಾಗ ಯಾವುದಾಗ ಅಕ್ಯುಮುಲೇಟ್ ಆಗ್ತಿದ್ದಾಗ ನೀವು ತೊಗೋತಾ ಇರಬೇಕು. ಆದರೆ ಏನು ಮಾಡಬೇಕು, ಶಾರ್ಟ್ ಟರ್ಮ್ ಸ್ಟೋರಿ ನೋಡ್ಬಿಡ್ತೀವಿ. 2020 ತೊಗೊಂಡೆ, 2023 ಆದರೂ ಏನೂ ಆಗಿಲ್ಲ, 3 ವರ್ಷ ಆಯಿತು ನಾನು ತೊಗೊಂಡು, 3 ವರ್ಷಕ್ಕೆ ಲಾಂಗ್ ಟರ್ಮ್ ಅನ್ನೋದನ್ನು ನಾವು ಕಾನ್ಸೆಪ್ಟ್ನ ಹೇಳೋಕ್ಕೆ ಆಗೋದಿಲ್ಲ. ಮಿನಿಮಮ್ 7 ಇಯರ್ಸ್ ಅಂತ ಹೇಳ್ತೀನಿ ನಾನು ಲಾಂಗ್ ಟರ್ಮು. ಬಟ್ ಅಟ್ಲೀಸ್ಟ್ ನೀವು 3 ಇಯರ್ಸ್ ಆದರೂ ನೀವು ವೇಟಿಂಗ್ ಪೀರಿಯಡ್ ಮಾಡಿದಿದ್ರೆ ನೋಡಿ 2023ರಲ್ಲಿ ಬ್ರೇಕ್ಔಟ್ ಆಯಿತು. ಅದಕ್ಕೆ ಹೇಳುವಂಥದ್ದು ದಯವಿಟ್ಟು ಹೊರೈಸನ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ದೃಷ್ಟಿಕೋನನ ಸ್ವಲ್ಪ ವಿಸ್ತಾರ ಮಾಡ್ಕೊಳ್ಳಿ. ಯಾಕೆಂದರೆ ಕೋವಿಡ್ ಆದಮೇಲೆ ಎವ್ರಿ ಇಯರ್ ಒಳ್ಳೊಳ್ಳೆ ರಿಟರ್ನ್ ಬಂದಿರೋಂಥದ್ದು ನಾವು ನೋಡಿದ್ದೀವಿ. ಅದೇ ರೀತಿ ಬರುತ್ತೆ ಅಂತ ಇರೋದಿಲ್ಲ. ಬಟ್ ಲಾಂಗ್ ರನ್ನಲ್ಲಿ ಕ್ವಾಲಿಟಿ ಸ್ಟಾಕ್ಸು, ಕ್ವಾಲಿಟಿ ಇಂಡೆಕ್ಸು, ಕ್ವಾಲಿಟಿ ಕಮೋಡಿಟೀಸು ಪರ್ಫಾರ್ಮ್ ಮಾಡುತ್ತೆ. ಹಾಗಾಗಿ ಸಿಕ್ಕಾಗ ಒಳ್ಳೆ ಅಕ್ಯುಮುಲೇಷನ್ ಆಗ್ತಿದ್ದಾಗ ನಾವು ಕೂಡ ಅಕ್ಯುಮುಲೇಟ್ ಮಾಡ್ಕೋಬೇಕು ದೊಡ್ಡವ್ರ ಜೊತೆಗೆ, ಅಂದರೆ FIDAಗಳ ಜೊತೆಗೆ. ಅದೇ ರೀತಿಯಾಗಿ ಸಿಲ್ವರು 1 ಲಕ್ಷ ಹೊಡಿತು ನೋಡಿ, 1 ಲಕ್ಷ ಕಂಫರ್ಟಬಲ್ ಆಗಿ ಈಗ 1 ಲಕ್ಷ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ. ಫಾರ್ ದ ಫಸ್ಟ್ ಟೈಮ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳ್ಳಿ 1 ಲಕ್ಷ ರೂಪಾಯಿ ಹೋಗಿದೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನೋಡೋಣ, ಇದು 1 kg ಆಗಿರುತ್ತೆ, ಅದು 1 ಗ್ರಾಮಿಗೆ ಆಗಿರುತ್ತೆ, ಅದು ಬೇರೆ ಮಾತು. ಬಟ್ ಎನಿವೇಸ್, ಅದೇ ರೀತಿಯಾಗಿ ಕ್ರೂಡು ನೋಡಿ, ಕ್ರೂಡು ಇವತ್ತು ಮೇಲ್ಗಡೆ ಹೋಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಪೊಸಿಷನ್ ಏನಿತ್ತು MTF ಪೊಸಿಷನ್ನು ಅದರಲ್ಲಿ ನಾನು ಎಕ್ಸಿಟ್ ಮಾಡ್ಕೊಂಡಿದ್ದೆ. ಬಟ್ ಈಗ ಕ್ರೂಡ್ ಇನ್ನೂ ಕೂಡ ಅಲ್ಲೇ ಉಳಿಯೋ ಥರ ಕಾಣಿಸ್ತಾ ಇದೆ. ಕ್ರೂಡ್ ಏನಾದ್ರು ಕೆಳಗಡೆ ಬಂತು ಅಂದರೆ ಮಾರ್ಕೆಟಿಗೆ ಪಾಸಿಟಿವು, ಕ್ರೂಡ್ ಇಲ್ಲಿ ಮೇಲ್ಗಡೆ ಹೋಯಿತು ಅಂದರೆ ಮಾರ್ಕೆಟಿಗೆ ಸ್ವಲ್ಪ ನೆಗೆಟಿವು. ನೋಡೋಣ ಏನು ಮಾಡುತ್ತೆ ಕ್ರೂಡ್ ಅಂತ. ಇನ್ನೂ ಕೂಡ ನಿರ್ಧಾರನ ಕೊಟ್ಟಿಲ್ಲ, ಒಂದೇ ರೀತಿಯಂತ ಪಾಸ್ ಮಾಡಿದೆ 5 ದಿನದಿಂದ. ಇಲ್ಲೂ ಕೂಡ ಒಂದು ಬ್ರೇಕಿಂಗ್ ಮೂವ್ ಬರೋಕ್ಕೆ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಮೇಲ್ಗಡೆಗೆ ಹೋಗುತ್ತೆ ಅನ್ನೋ ಸೆಂಟಿಮೆಂಟ್ ಜಾಸ್ತಿ ಇದೆ. ಯಾಕೆ, ಹಿಂದೆ ಹಿಸ್ಟಾರಿಕಲಿ ದೊಡ್ಡ ಸಪೋರ್ಟ್ ಇದೆ. ಸೊ ಈ ಝೋನ್ನ ಇಲ್ಲಿ ಸಪೋರ್ಟ್ ತೊಗೊಂಡೇ ಹೋಗುವಂಥ ಉದಾಹರಣೆಗಳು
ಜಾಸ್ತಿ ಸಿಗ್ತಾ ಹೋಗುತ್ತೆ ಹಿಸ್ಟಾರಿಕಲ್ ರೆಫರೆನ್ಸ್ ಅಂತ ನೋಡೋದಾದ್ರೆ. ನೋಡಿ ಇಲ್ಲಿಂದ ಮೇಲೋಗಿದೆ, ಇಲ್ಲಿಂದ ಮೇಲೋಗಿದೆ, ಈ ರೀತಿಯಾಗಿ. ಅಫ್ಕೋರ್ಸ್ ಲಾಂಗ್ ರನ್ನಲ್ಲಿ ಹಾಗಂದ್ರೆ ಪ್ರತಿ ಸಲನೂ ಸಪೋರ್ಟ್ ಇದ್ದೇ ಇರುತ್ತಾ, ಬೀಳ್ಸ್ಲು ಬೇಕಲ್ವಾ ಅಂತಂದರೆ ಅದು ಕರೆಕ್ಟ್ ನೀವು ಹೇಳುವಂಥದ್ದು. ಯಾಕಂದರೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಪೋರ್ಟ್ ಆಗಿದೆ. ಬಟ್ ಆ ಥರ ಆಗಿ ಬೀಳಬೇಕು ಅಂತಂದರೆ ನೋಡಿ ಇಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆಯಲ್ಲ, ಇದಕ್ಕೆ ಫಾಲ್ ಆಗಬೇಕು. ಆ ರೀತಿ ಫಾಲ್ ಆಗುತ್ತಾ, ಅಷ್ಟೊಂದು ಸಪ್ಲೈ ಬರುತ್ತಾ ಕ್ರೂಡಲ್ಲಿ ಗೊತ್ತಿಲ್ಲ. ಇಲ್ಲಿ ಮತ್ತೆ ಸಪೋರ್ಟ್ ತೊಗೊಳ್ಳೋಂಥ ಸಾಧ್ಯತೆನೇ ಜಾಸ್ತಿ ಕಾಣಿಸ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ. ಯಾಕೆಂದರೆ ಗ್ಲೋಬಲ್ ಪಾಲಿಟಿಕ್ಸ್ ಈಗ OPEC ಪ್ಲಸ್ ಅವರು ಸಪ್ಲೈ ಕೊಡ್ತಾ ಇದ್ದಾರೆ, US ಸಪ್ಲೈ ಕೊಡ್ತಾ ಇದ್ದಾರೆ, ಇದೆಲ್ಲ ಇನ್ವಾಲ್ವ್ ಆಗಿದೆ. ನ್ಯಾಚುರಲ್ ಗ್ಯಾಸು ಒಂದು ಒಳ್ಳೆ ಅಟೆಂಪ್ಟ್ ಮಾಡಿತ್ತು. 421 ಮಂತ್ ಹೈ ಅಂತ ಮಾತಾಡ್ಕೊಂಡಿದ್ವಿ, ಆದರೆ ಅದರಿಂದ ಕೆಳಗಡೆ ಬಿದ್ದಿತ್ತು. ನೋಡಿ ಇದು ಯಾಕೆ 2 ಟ್ರೇಡಿಂಗ್ ಸೆಷನಲ್ಲಿ ನಡೆಯುವಂಥ ಕಮಾಡಿಟಿಗಳದ್ದು ಸ್ಪಷ್ಟವಾಗಿ ನಿರ್ಧಾರ ನಿಮಗೆ ತೊಗೊಳಕ್ಕಾಗಲ್ಲ. ಅರ್ಜೆಂಟ್ ಮಾಡ್ಕೋಬಾರ್ದು ಕಮಾಡಿಟಿ ಮಾರ್ಕೆಟಲ್ಲಿ ಇರೋದಕ್ಕೆ, ತುಂಬ ಪೇಷನ್ಸ್ ಬೇಕಾಗುತ್ತೆ ಅನ್ನೋದು ಇದಕ್ಕೆ. ಯಾಕಂದರೆ ಯಾರಾದರೂ ಪೊಸಿಷನ್ ಕ್ಯಾರಿ ಮಾಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ ಅಂದರೆ ಇಮಿಡಿಯೇಟ್ ತುಂಬ ವೊಲಟೈಲ್ ಇರುತ್ತೆ ಖಂಡಿತವಾಗ್ಲೂ ಕಮಾಡಿಟಿ ಮಾರ್ಕೆಟು. ಆದರೆ ತುಂಬ ಪೇಷನ್ಸ್ ಬೇಕಾಗ್ತೋಗುತ್ತೆ. ಯಾಕಂದರೆ 2 ಸೆಷನಲ್ಲಿ ನಡೆಯೋದ್ರಿಂದ ನಿಮಗೆ ಓಪನಿಂಗಲ್ಲಿ ಏನು ಥರ ಕಾಡುತ್ತೆ ಕ್ಯಾಂಡಲು, ಕ್ಲೋಸಿಂಗ್ ಆಗೋದು ಏನು ಥರ ಆಗುತ್ತೆ ಅನ್ನೋದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಉದಾಹರಣೆಗೆ ಇವತ್ತು ಬೆಳಗ್ಗೆ ಓಪನಿಂಗ್ ಆಗಿ ಆಲ್ಮೋಸ್ಟ್ 340 ಲೆವೆಲ್ಗೆ ಬಂದಿತ್ತು. ನಿನ್ನೆ ವಿಡಿಯೋದಲ್ಲಿ ಏನು ಮಾತಾಡಿದ್ವಿ, 360 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಲೆವೆಲ್ಲು, ಫಸ್ಟ್ ಸಪೋರ್ಟ್ ಲೆವೆಲ್ ಅದು 360 ಲೆವೆಲ್ಲು. ಇಲ್ಲಿ ಏನು ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು ಅಂದಿದೆ. ಅದಕ್ಕೆ ಕೆಳಗಡೆ ಬಂದರೆ ನೋಡಿ ಇಲ್ಲಿ ಈ 2 ಮಾರಾಬಜು ಕ್ಯಾಂಡಲ್ಗಳು ಬಂದಿದೆ ಇಲ್ಲಿ, ಕರೆಕ್ಟಾ? ಅದನ್ನ ಸುಮ್ಮನೆ ಮಾರ್ಕೆಟ್ ಮಾಡಿರೋದಿಲ್ಲ, ಅಲ್ಲಿ ಒಂದು ಒಳ್ಳೆ ಸೆಂಟಿಮೆಂಟ್ ಬಿಲ್ಡಪ್ ಆಗಿರುತ್ತೆ. ಸೊ ವಾಪಸ್ ಬಂದರೂ ಕೂಡ ಆ ಸಪೋರ್ಟ್ ಆಗುತ್ತೆ. ಅದು ಯಾವುದು 340 ಸೆಕೆಂಡ್ ಸಪೋರ್ಟ್ ಆಯಿತು. ಇವತ್ತೇನಾಯಿತು 360 ಅಥವಾ ಅದಕ್ಕೆ ಕೆಳಗಡೆ ಓಪನ್ ಆಗಿ 340 ಈ ಝೋನ್ನ ಟೆಸ್ಟ್ ಮಾಡಿದೆ. ಅಂದರೆ ಇಲ್ಲಿ ಸಪೋರ್ಟ್ ಇದೆ ಅನ್ನೋದನ್ನ ಈಗಲೂ ಕೂಡ ಒಂದು ಹ್ಯಾಮರ್ ರೀತಿ ಕ್ಯಾಂಡಲ್ ಮಾಡಿಬಿಟ್ಟು ತೋರಿಸ್ತಾ ಇದೆ. ಹಾಗಾಗಿ ಇಮಿಡಿಯೇಟ್ ಆಗಿ ನಾವು ನೆಗೆಟಿವ್ ಆಗಬೇಕಾ ಯಾವುದು ನ್ಯಾಚುರಲ್ ಗ್ಯಾಸಲ್ಲಿ ಅಂದರೆ ಇಲ್ಲ. 340ಗಿಂತ ಕೆಳಗಡೆ ಬಂತು ಅಂದರೆ ಖಂಡಿತ ಇಲ್ಲಿ ಒಂದು ಕರೆಕ್ಷನ್ ಕಡೆಗೆ ಮುಖ ಮಾಡ್ತಾ ಇದೆ ಅನ್ಬೋದು. ಎಲ್ಲಿ ತನಕ 340 ರಿಟರ್ನ್ ಆಗುತ್ತೋ ಮಾರ್ಕೆಟ್ ನ್ಯಾಚುರಲ್ ಗ್ಯಾಸ್ ಇನ್ನೂ ಒಂದು ಆಲ್ ಟೈಮ್ ಹೈ ಕಡೆಗೆ ಈ ಎಕ್ಸ್ಪೈರಿಗೆ ಹೋಗ್ಬೋದು ಅನ್ನೋ ಥರನೇ ನಾವು ದೃಷ್ಟಿಕೋನ ಇಟ್ಕೊಂಡಿರಬೇಕು. ಬಟ್ ಸ್ವಲ್ಪ ಇಲ್ಲಿ ಡಿಸ್ಟರ್ಬ್ ಆಯಿತು ಚಾರ್ಟ್ಸ್. ಯಾಕೆಂತಂದರೆ ಇಲ್ಲಿ ಒಳ್ಳೆ ಪುಷ್ ಬಂದಿತ್ತು. ಇಲ್ಲಿ ಈಗ 2-3 ದಿನದಿಂದ ಒಂದೇ ಇಂಟರ್ನಲ್ ಕ್ಯಾಂಡಲ್ ಆಗಿ ಶಾರ್ಪ್ ಫಾಲ್ ಬಂದು ಮತ್ತೆ ರಿಕವರಿ ಆಗಿ ಈ ರೀತಿಯಾಗಿ ಆಗಿದೆ. ಬಟ್ ಎನಿ ಟೈಮ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಏನು ಬೇಕಾದ್ರೂ ಆಗ್ಬೋದು. ಯಾಕಂದರೆ ಈ 2 ಕ್ಯಾಂಡಲ್ಗಳು ಬಂದಿದೆಯಲ್ಲ, ಇದು ಇಲ್ಲಿ ಒಂದು ಸ್ಟ್ರಾಂಗ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ ನನಗೆ. ಸೊ ಹೋಪ್ಫುಲಿ ಟೆಕ್ನಿಕಲ್ ಚಾರ್ಟ್ಸಲ್ಲೂ ನೋಡ್ತಾ ಇರೋದಾದರೆ ಆಫ್ಟರ್ ಅ ಲಾಂಗ್ ಟೈಮ್ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿರೋದ್ರಿಂದ ನಾನು ಇದನ್ನ ನೆಗೆಟಿವ್ ಕಡೆಗೆ ಅಂತ ಇಮಿಡಿಯೇಟ್ ಆಗಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಮೋರೋವರ್ ಇಲ್ಲಿ ಮಂತ್ಲಿ ಕ್ಯಾಂಡಲ್ ಕೂಡ ಒಳ್ಳೆ ಕನ್ಸಲ್ಟೇಷನ್ ಆಗಿ ಬ್ರೇಕ್ಔಟ್ ಆಗ್ತಿರೋಂಥ ಝೋನು. ಸೊ 440 to 480 ಈ ಲೆವೆಲ್ಗಳು ಸದ್ಯದಲ್ಲೇ ಟೆಸ್ಟ್ ಆಗಬೇಕು ನ್ಯಾಚುರಲ್ ಗ್ಯಾಸಲ್ಲಿ. ಅಗೇನ್ ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ನೀವು ಟ್ರೇಡ್ ಮಾಡೋದಾಗಲಿ, ಇನ್ವೆಸ್ಟ್ ಮಾಡೋದಾಗಲಿ, ಕಮೋಡಿಟಿಲಾಗಲಿ ಎಲ್ಲೇ ಆದರೂ ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್ ನೋಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಹೋಪ್ಫುಲಿ ಯಾರು ಇದನ್ನ ರೆಪ್ಲಿಕೇಟ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ USD INR 87ರಿಂದ ಅಂತೂ ಇಂತೂ ಕೆಳಗಡೆ ಬೀಳೋ ಥರದ್ದು ಕಾಣಿಸ್ತಾ ಇದೆ. USD INR ರುಪಿಗೆ ಎಗೇನ್ ಪುಷು. ಬ್ಯಾಂಕ್ ನಿಫ್ಟಿಗೆ ಇದು ಪಾಸಿಟಿವ್ ನ್ಯೂಸ್ ಆಗಬೇಕು. ಸೊ ಸೋಮವಾರದಷ್ಟೊತ್ತಿಗೆ 86.5 86ಕ್ಕಿಂತ ಕೆಳಗಡೆ ಬಂದರೆ ಖಂಡಿತ ಬ್ಯಾಂಕ್ ನಿಫ್ಟಿ ಒಂದು ಪುಷ್ನ ತಗೊಳ್ಳುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ US ಡಾಲರ್ ಇಂಡೆಕ್ಸ್ ನೋಡ್ಕೊಂಬರೋಣ. US ಡಾಲರ್ ಇಂಡೆಕ್ಸ್ ಏನಾಗಿದೆ 103 ಅಲ್ಲೇ ಕೂತ್ಕೊಂಡಿದೆ. ಇದು 102ಕ್ಕಿಂತ ಕೆಳಗಡೆ ಬಂದರೆ FIIಗಳು ವಾಪಸ್ಸು ಮರಳಿ ಬರುವಂಥ ಸಾಧ್ಯತೆ ಇದೆ. ನೋಡೋಣ ಅದಾಗುತ್ತಾ ಅಂತ. ನ್ಯೂಸ್ ಸೆಕ್ಷನಲ್ಲಿ ಇವತ್ತು ಕವರ್ ಮಾಡಬೇಕಾಗಿರೋದು ಎಗೇನ್ ಸೇಮ್ ಫುಡ್ ಇನ್ಫ್ಲೇಷನ್ ಡೇಟಾ 7 ತಿಂಗಳ ಲೋ ಲಾಸ್ಟ್ ಇಯರ್ ಏಪ್ರಿಲ್ಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಕೆಳಗಡೆ ಬಂದಿದೆ. ನೋಡಿ ಫುಡ್ ಇನ್ಫ್ಲೇಷನ್ನು RBI ಏನಂತ ಎಕ್ಸ್ಪೆಕ್ಟ್ ಮಾಡುತ್ತೆ, ಇಂಡಿಯಾದಲ್ಲಿ 4% ಇರಬೇಕು, US ಅಲ್ಲಿ 2% ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ಫ್ಲೇಷನ್ನು. ಸೊ RBI ಏನಿತ್ತು 4%, ಅದಕ್ಕಿಂತನೂ ಕೆಳಗಡೆ 3.61%ಗೆ ಬಂದಿದೆ ಫುಡ್ ಇನ್ಫ್ಲೇಷನ್ನು, ವಿಚ್ ಇಸ್ ಎ ವೆರಿ ಗುಡ್ ಸೈನು. ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಒಂದಿಷ್ಟು ಕಮ್ಮಿ ಆಗಿದೆ. ಆಹಾರ ಫುಡ್ ರಿಲೇಟೆಡ್ ಐಟಮ್ಸ್ದು ಬೆಲೆಗಳು ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ಅದು ಸ್ವಾಗತಾರ್ಹ ಬೆಳವಣಿಗೆ. ಜೊತೆಗೆ ಇಂಡಸ್ಟ್ರಿ ಗ್ರೋತ್ ಅಂತಲೂ ಬರುತ್ತೆ. ಇಂಡಸ್ಟ್ರಿ ಗ್ರೋತು ಕೂಡ ಈಗ 5%ಗಿಂತ ಮೇಲೆ ಬಂದಿದೆ. ಅದು ಆಲ್ಮೋಸ್ಟ್ 10 months ಆದಮೇಲೆ ಆಗಿರುವಂಥದ್ದು ಅಂತ ನಾನು ಡೇಟಾ ಬಂದಿತ್ತು. ಅದು ಕೂಡ ಅಲ್ಲಿ ಒಳ್ಳೆ ಪಾಸಿಟಿವಿಟಿನ ತೋರಿಸ್ತಾ ಇದೆ. ಜೊತೆಗೆ ಈಕ್ವಿಟಿ ಇನ್ಫ್ಲೋಸು ನೋಡೋದಾದರೆ 10 ತಿಂಗಳ ಕನಿಷ್ಠ ಮಟ್ಟಕ್ಕೆ ಹೋಗಿದೆ. ಈಕ್ವಿಟಿ ಇನ್ಫ್ಲೋಸ್ ಅಂದರೆ ಈಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರಲ್ಲ, ಅದು ಈಕ್ವಿಟಿ ರಿಲೇಟೆಡ್ ಪೋರ್ಟ್ಫೋಲಿಯೋಗೆ ಮ್ಯೂಚುವಲ್ ಫಂಡ್ಸಿಗೆ ಆಗಿರ್ಬೋದು, ಡೆಟ್ಗೆ ಆಗಿರ್ಬೋದು, ಅದು 10 ತಿಂಗಳ ಲೋನ ಇವಾಗ ಮಾರ್ಕ್ ಮಾಡಿದೆ ಅಂತ. ಅಂದರೆ ಯಾಕೆಂದರೆ ಮಾರ್ಕೆಟು ಈ ತಿಂಗಳ ಒಂದು 6% ಏನೋ ಕರೆಕ್ಷನ್ ಆಗಿದೆ. ಲಾಸ್ಟ್ ಅಕ್ಟೋಬರಿಂದ ಬೀಳ್ತಾನೆ ಇದೆ ಅಲ್ವಾ. ಹಾಗಾಗಿ SIPಗಳನ್ನು ಪಾಸ್ ಮಾಡಿರೋರು, ಹೊಸ SIP ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿರೋದು ಕಮ್ಮಿ ಆಗಿದೆ, ಅದೆಲ್ಲ ಬಂದಿತ್ತು. ಸೊ ಜನ SIPನ ಪಾಸ್ ಮಾಡಿಬಿಟ್ಟಿದ್ದಾರೆ. ಬಟ್ ನಿಮ್ಗೆ ಗೊತ್ತಿಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಇಂಥ ಟೈಮಲ್ಲಿ ನೀವು SIPಗಳನ್ನು ಇನ್ನೂ ಆ್ಯಡ್ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು, ಪಾಸ್ ಮಾಡಬಾರ್ದು. ಯಾಕೆಂದರೆ ನಾನು ಕೆಳಗಡೆ ಹೋದಾಗಲೇ ತೊಗೊತೀನಿ ಅಂತ ಸುಮಾರು ಜನಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ಮಾರ್ಕೆಟು ಕೆಳಗಡೆ ಯಾವಾಗ ಮಾಡ್ತು ಅಂತ ಗೊತ್ತಿಲ್ಲರೋ ಒಂಥರ ಮೇಲ್ಗಡೆ ಹೋಗ್ಬಿಡುತ್ತೆ ಒಂದೊಂದ್ಸಲ. ಹಾಗಾಗಿ SIPಗಳನ್ನು ದಯವಿಟ್ಟು ಯಾವುದೇ ರೀತಿ ಅಂತ ಚೇಂಜಸ್ ಮಾಡೋಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾರು ಇದ್ದಾರೋ ಅವರು. ಸೊ ಅದೇ ರೀತಿಯಾಗಿ ಡೆಟ್ ಫಂಡ್ಸಲ್ಲಿ ಲಾಸ್ಟ್ ಮಂತಲ್ಲಿ ರೆಕಾರ್ಡ್ ನಂಬರ್ ಆಫ್ ಇನ್ಫ್ಲೋ ಆಗಿದೆ. ಸುಮಾರು ಜನ ಡೆಟ್ ಫಂಡಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಬಂದಿತ್ತು. ಈ ಸಲ ಡೆಟ್ ಫ್ಲೋ ಇಂದ ದೊಡ್ಡ ಮಟ್ಟದಲ್ಲಿ ಹೊರಗಡೆ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದೆ. ಅಂದರೆ ಈಕ್ವಿಟಿ ಫಂಡ್ಗಳಿಗೆ ಇನ್ವೆಸ್ಟ್ ಮಾಡೋದು ಇನ್ಫ್ಲೋ ಕಮ್ಮಿ ಆಗಿದೆ, ಡೆಟ್ ಫಂಡ್ನಲ್ಲಿ ಔಟ್ಫ್ಲೋ ಜಾಸ್ತಿ ಆಗಿದೆ. ಒಟ್ಟಿನಲ್ಲಿ ದುಡ್ಡನ್ನು ಜನ ಹೊರಗಡೆ ತೆಗಿತಾ ಇದ್ದಾರೆ ಮಾರ್ಕೆಟ್ನಿಂದ ಅನ್ನೋದು ಡೇಟಾ ಬಂದಿದೆ. ನಂದನ್ ನಿಲೇಕಣಿಯವರು ನಿಮ್ಗೆ ಗೊತ್ತಿದೆ, ದೊಡ್ಡ ಹೆಸರು, ಇನ್ಫೋಸಿಸಲ್ಲಿ ಹಿಂದೆ ಕೆಲಸ ಮಾಡಿದಂಥವ್ರು, ದೊಡ್ಡ ಫಿಲಾಂಟ್ರಫಿ ಮಾಡೋಂಥವ್ರು, ಜೊತೆಗೆ ಆಧಾರ್ ಕಾರ್ಡಿನ ಬ್ರೈನ್ ಅಂತ ನಾವು ಕರಿತೀವಲ್ವಾ. ಆಧಾರ್ ಕಾರ್ಡ್ ಅನ್ನೋದು ಅವ್ರದೇ ಕಾನ್ಸೆಪ್ಟ್. ಈಗ ಎಲ್ಲ ಕಡೆ UPI ಇಷ್ಟು ಸರಾಗವಾಗಿ ಆಗ್ತಾ ಇದೆ, ಡಿಜಿಟಲ್ ಟ್ರಾನ್ಸಾಕ್ಷನ್ನಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಿದೆ ಅಂತ
ಅಂತಂದರೆ ಅದ್ರ ಹಿಂದೆ ನಂದನ್ ನೀಲೇಕಣಿ ಅವರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ. ಅವ್ರು ಇವಾಗ ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಏನು $8 ಟ್ರಿಲಿಯನ್ ಆಗಬೇಕು ಅಂತ ಒಂದು ಕನಸು ಕಾಣ್ತಾ ಇದೆ ಭಾರತ. ಅದು $8 ಟ್ರಿಲಿಯನ್ ಒಂದು ರೋಡ್ ಮ್ಯಾಪ್ ಇದೆ, ಅದು ಒಂದು ಕಾಣಿಸ್ತಾ ಇದೆ ನನಗೆ ಇಂಡಿಯಾದಲ್ಲಿ ಅಂತ ಹೇಳಿದ್ದಾರೆ. ಕಾರಣ ಏನು ಅಂತಂದರೆ ಸರಿಸುಮಾರು ದೇಶದಲ್ಲಿ 1.5 ಲಕ್ಷ ಸ್ಟಾರ್ಟಪ್ಗಳಿದೆ. ಅಂದರೆ ಹೊಸ ಒಂದು ಬಿಸ್ನೆಸ್ ಐಡಿಯಾ ಇಟ್ಕೊಂಡು ಸಣ್ಣ ಸಣ್ಣ ಕಂಪ್ನಿಗಳಾಗಿ ಹುಟ್ಕೊಂತವಲ್ಲ ಅದು. ಅದರಲ್ಲಿ ಬೆಂಗಳೂರು ಸ್ಟಾರ್ಟಪ್ ಹಬ್ ಅಂತ ನಿಮ್ಗೆ ಗೊತ್ತೇ ಇದೆ. ಅದು ಇವಾಗ ಚೇಂಜ್ ಆಗ್ತಾ ಇದೆ. ಬೇರೆ ಕಡೆ ನೋಯ್ಡಾ, ಗುರುಗ್ರಾಮು, ಈ ಕಡೆ ಹೈದರಾಬಾದು ಇಲ್ಲೂ ಕೂಡ ಸ್ಟಾರ್ಟಪ್ಗಳು ಬೆಳೀತಾ ಇದೆ. ಬಟ್ ಬೆಂಗಳೂರು ಸ್ಟಿಲ್ ಸ್ಟಾರ್ಟಪ್ ಹಬ್ ಅಂತಲೇ ಕರಿತೀವಿ. ಸೊ ಈ 1.5 ಲಕ್ಷ ಏನು ಸ್ಟಾರ್ಟಪ್ಗಳಿದೆ ಇವಾಗ ಸದ್ಯಕ್ಕೆ 2035 ಅಂದರೆ ಇನ್ನು 10 ವರ್ಷದಲ್ಲಿ ಇದು 10 ಪಟ್ಟು ಜಾಸ್ತಿ ಆಗ್ಬೋದು. ಅಂದರೆ 1 ಮಿಲಿಯನ್ 10 ಲಕ್ಷಕ್ಕಿಂತಲೂ ಜಾಸ್ತಿ ಸ್ಟಾರ್ಟಪ್ಗಳು ಬರ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರಿಂದ IPO ಮಾರ್ಕೆಟ್ ಅಂತ ಬರ್ತದೆ. 2024 ನಿಮಗೆ ಗೊತ್ತಿದೆ ಭಾರತ ಇಡೀ ದೇಶದಲ್ಲೇ ಹೈಯೆಸ್ಟ್ IPO ಕಾಂಟ್ರಿಬ್ಯೂಷನ್ ಆಗಿದ್ದಂಥ ಮಾರ್ಕೆಟ್ ಅಂದರೆ ಅದು ಇಂಡಿಯಾದಲ್ಲಾಗಿತ್ತು. ಆ ಸ್ಟೋರಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ದೊಡ್ಡ ಮಟ್ಟಿನ IPO ಮಾರ್ಕೆಟ್ ಆಗಿ ಸೆಟ್ ಆಗ್ತಾ ಹೋಗುತ್ತೆ 2035 ಬಿಕಾಸ್ ಆಫ್ ಈ ಸ್ಟಾರ್ಟಪ್ ಕಂಪ್ನಿಗಳು ಬಂದಿರೋದು ಅವರು IPO ಲಿಸ್ಟ್ ಮಾಡೋದ್ರಿಂದ ಅಂತ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇದು ಎಗೇನ್ ಇಂಡಿಯಾ ಬಗ್ಗೆ ಯಾರಾದರೂ ಗ್ರೋತ್ ಸ್ಟೋರಿ ಬಗ್ಗೆ ಸಂಶಯ ಇತ್ತು, ಯಾಕೆ FI ಹೋಗ್ತಾ ಇದ್ದಾರೆ ಇದೆಲ್ಲ ಇತ್ತಲ್ಲ, ಅದು ಇಂಡಿಯಾದಲ್ಲಿ ಪೊಟೆನ್ಷಿಯಲ್ ಕಮ್ಮಿ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ US ಅಲ್ಲಿ ಇವಾಗ ಫೇವರಬಲ್ ಜಾಸ್ತಿ ಆಗಿದೆ ಅನ್ನೋ ಕಾರಣದಿಂದ ಬಾಂಡ್ ಡೀಲ್ ಜಾಸ್ತಿ ಇದೆ, ರುಪಿ ಡಿಪ್ರಿಷಿಯೇಟ್ ಆಗಿದೆ, ಆರಾಮಾಗಿ ದುಡ್ಡು ಸಿಗುತ್ತೆ, ಯಾಕೆ ರಿಸ್ಕ್ ತಗೋಬೇಕು ಅಂತ ಹೋಗಿದ್ದಾರೆ. ಖಂಡಿತ ಗ್ಲೋಬಲ್ ಪಾಲಿಟಿಕ್ಸ್ ಒಂದೇ ರೀತಿ ಇರೋದಿಲ್ಲ, ಚೇಂಜಸ್ ಆಗುತ್ತೆ. ಆ ಥರ ಬಂದಾಗ ಇಂಡಿಯಾಗೂ ವಾಪಸ್ ಇನ್ಫ್ಲೋ ಆಗೇ ಆಗುತ್ತೆ. ಸೊ ಹಾಗಾಗಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರು ಇನ್ವೆಸ್ಟ್ ಮಾಡಿ, ಯಾಕೆಂದರೆ ಎಕ್ಸ್ಪರ್ಟ್ಸ್ಗಳು ಕೂಡ ಅದೇ ಅಭಿಮತನ ಹೊರತುಪಡಿಸ್ತಾ ಇದ್ದಾರಲ್ವಾ. ಜೊತೆಗೆ ಶುಗರ್ ಪ್ರೊಡಕ್ಷನ್ನು ತುಂಬ ಕಮ್ಮಿ. ಶುಗರ್ ಔಟ್ಪುಟ್ ನೋಡಿ, ಶುಗರ್ ಒಳ್ಳೆಯದಲ್ಲ ದೇಹಕ್ಕೆ, ಬೆಲ್ಲ ಕಂಪ್ಯಾರಿಟಿವ್ಲಿ ಬೆಟರು. ಶುಗರ್ ಔಟ್ಪುಟ್ಟು ಡಿಪ್ ಆಗಿದೆ ಅಂತ ಒಂದು ಡೇಟಾ ಬಂದಿತ್ತು. ಕಾರಣ ಏನು ಅಂತಂದರೆ ಉತ್ತರ ಪ್ರದೇಶದಲ್ಲಿ ಅಂಥ ಒಳ್ಳೆ ರಿಕವರಿ ಆಗಿಲ್ಲ, ಏನು ಕಬ್ಬು ಬೆಳೀತಾರೋದು. ಜೊತೆಗೆ ಮಹಾರಾಷ್ಟ್ರದಲ್ಲಿ ಈ ಸಲ ಬೆಳೆದಿರೋದೇ ಕಮ್ಮಿ ಇದೆ ಅಂತ. ಆದರೆ ಇದು ಎಸ್ಟಿಮೇಷನ್ಗಿಂತ ಕಮ್ಮಿ ಬಂದಿದೆ ಅಂತ ಅಷ್ಟೇ. ಆದರೆ ಏನು ಸಪ್ಲೈಗಳು ಏನು ನಡೀತಾ ಇದೆ, ನಮಗೆ ಏನು ಬೇಕೋ ಅಷ್ಟು ಡಿಮ್ಯಾಂಡ್ ಏನು ಸಪ್ಲೈ ಬೇಕೋ ಅದಕ್ಕೆ ಏನೋ ಒಂದು ಕೊರತೆ ಆಗೋದಿಲ್ಲ. ಆದರೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನಿತ್ತೋ ಅಷ್ಟು ಬರೋದಿಲ್ಲ ಅಂತ ಡೇಟಾ ಬಂದಿತ್ತು. ಅದು ಒಂದು ಶುಗರ್ ರಿಲೇಟೆಡ್ ಯಾರಾದರೂ ಆ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಿದರೆ ಅಥವಾ ಯಾರಾದರೂ ಬೆಳೆಗಾರರಿದ್ದರೆ ಅಂತಂದರೆ ನೋಡಿ, ಇವಾಗ ಶುಗರ್ದು ಸಪ್ಲೈ ಕಮ್ಮಿ ಆಗಿದೆ ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಾ ಏನೂ ಗೊತ್ತಿಲ್ಲ. ಅಂದರೆ ಸಪ್ಲೈಗೆ ಇಂಪ್ಯಾಕ್ಟ್ ಆಗೋಷ್ಟು ಬಂದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಅದೊಂದು ಡೇಟಾ ಬಂದಿತ್ತು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗ್ತಾ ಇದೆ, ನಮ್ಮ ಎಫರ್ಟ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ. ಸುಮಾರು ಜನ ನೋಡಿರ್ತೀರಾ, ಆದರೆ ಲೈಕ್ ಮಾಡಿರೋದಿಲ್ಲ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸುಮಾರು ಜನ ನೋಡ್ತಾ ಇರ್ತೀರಾ. ಅದು ನಿಮ್ಮ ಪ್ರೋತ್ಸಾಹ ನಮಗೆ ತಿಳಿಸುವಂಥದ್ದು. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಫೈನಾನ್ಷಿಯಲ್ ಇಯರ್ 2024-25 ಮುಗಿತಾ ಬಂದಿದೆ. ಇನ್ನು 17 ದಿನ ಬಾಕಿ ಇರುವಂಥದ್ದು. ಇನ್ನೂ ಕೂಡ ನೀವು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಫಾರ್ಮ್ನ ಕೊಡ್ತಾ ಇರ್ತೀನಿ. ಆ ವಿಡಿಯೋದಲ್ಲಿ ಏನಿದೆ ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಪಾಲಿಸಿನ ಅದನ್ನು ಕೂಡ ನೀವು ನೋಡ್ಬೋದು, ಅದನ್ನು ಕೂಡ ನಾನು ಕೊಟ್ಟಿರ್ತೀನಿ. ದಯವಿಟ್ಟು, ಯಾಕೆಂದರೆ ಪ್ರತಿ ಒಂದು ವರ್ಷ ಜಾಸ್ತಿ ಆದಂಗೂ ನಿಮಗೆ 5-6% ನಿಮಗೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಆ ಥರ ಸಿಚುವೇಷನ್ ಮಾಡ್ಕೋಬೇಡಿ. ಅರ್ಲಿ ಏಜಲ್ಲೇ ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡು ಇನ್ನು ಯಾವ ಇನ್ಶೂರೆನ್ಸು ಬೇಕಾಗಿಲ್ಲ, ಯಾವ ಗ್ಯಾರಂಟಿ ಸ್ಕೀಮ್ಗಳು ಬೇಕಾಗಿಲ್ಲ. ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಇದ್ದರೆ ಸಾಕು ನಮ್ಮ ಫ್ಯಾಮಿಲಿಗೆ, ನಮಗೆ. ಸೊ ಅದನ್ನ ದಯವಿಟ್ಟು ಪ್ರಯಾರಿಟಿಯಾಗಿ ತಗೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ನನಗೆ ಭೇಟಿ ಹೋಗೋಣ. ಮಾರ್ಕೆಟ್ ಮಾತುಕತೆ ಚಾನಲ್ ನೋಡ್ತಾ ಇರಿ. ಎಲ್ಲರಿಗೂ ನಮಸ್ಕಾರ.